ಬಸ್ಸಲ್ಲಿ ಯಾರು ಇಷ್ಟ ನಿಮಗೆ? ಬಿಗ್ ಬಾಸ್ ಅಲ್ಲಿ ಸದ್ಯಕ್ಕೆ ಅಂತಂದ್ರೆ ಎಲ್ಲರೂ ಇಷ್ಟನೇ. ಹಾ ಹಾ ಅದರಲ್ಲಿ ಸ್ವಲ್ಪ ಚಾಲುಕಾಗಿ ಆಡ್ತಾವ್ರೆ ನಮ್ ಗಿಲ್ಲಿ ಅವರು. ಎಲ್ಲಾರನ್ನ ಆಟ ಆಡ್ಸೋ ಕೆಪಬಿಲಿಟಿ ಅವ್ರಿಗಿದೆ. ಓಕೆ ಓಕೆ ಯಾಕಂದ್ರೆ ಮನುಷ್ಯನ ನಗು ಅನ್ನೋದು ಹಾ 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 ಎಲ್ಲಾರನ್ನು ಅಟ್ರಾಕ್ಷನ್ ಮಾಡುತ್ತೆ. ಓಕೆ ಓಕೆ ಸೊ ಅದರಿಂದ ಅವರೊಂದು ಎಲ್ಲರಿಗೂ ಒಂದ್ ಸ್ವಲ್ಪ ಟಾಂಗ್ ಕೊಟ್ಟಿರೋದಂತೂ ನಿಜ. ಗಿಲ್ಲಿನೇ ಇಷ್ಟ. ಹೌದಾ? ಯಾಕೆ ಗಿಲ್ಲಿನೇ ಇಷ್ಟ? ಅಂದ್ರೆ ತುಂಬಾ ನಗ್ಸ್ತಾರೆ. ಹಾ ಎಲ್ಲರೂ ಹೇಳ್ತಾರೆ ಅವ್ರು ತುಂಬಾ ಎಲ್ಲಾರನ್ನು ಕೀಳಾಗಿ ನೋಡ್ತಾರೆ ಅಂತ. ಆದ್ರೆ ಅವ್ರನ್ನೇನ್ ಕೀಳಾಗಿ ನೋಡಲ್ಲ, ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ. ಓಕೆ ಸೊ ಅದ್ ನಮ್ಗೆ ಇಷ್ಟ. ಹಾ 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 ಸೊ ಅದಕ್ಕೆ ಆಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಕಪ್ ಗೆಲ್ಬೇಕು ಅಂತ ಇದೆ? ಗಿಲ್ಲಿನೇ ಕಪ್ ಗೆಲ್ಬೇಕು. ಗಿಲ್ಲಿನೇ ಕಪ್ ಗೆಲ್ಬೇಕಾ? ಯಾಕೆ ಗೆಲ್ಬೇಕು? ಅವ್ರ ಮನ್ಸು ತುಂಬಾ ಚೆನ್ನಾಗಿದೆ ಅದಕ್ಕೆ. ಹಾ 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 ಬಟ್ ಗಿಲ್ಲಿ ಏನಾದ್ರು ಪ್ರಯತ್ನ ಪಟ್ರೆ ಅವ್ನ್ ಗೆಲ್ಬೋದು ಅಂತ ಅನ್ಸುತ್ತೆ. ಗಿಲ್ಲಿ 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 ಅಂತ ಇರೋದಕ್ಕೆ ಎಲ್ಲರಿಗೂ ಸ್ವಲ್ಪ ಭಯ ಇದೆ. ಸೊ ಹಾಗಾಗಿ ಅವ್ರ ಗಿಲ್ಲಿ 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 ಮೇಲೆ ಜಾಸ್ತಿ ಟಾರ್ಗೆಟ್ ಮಾಡೋ ತರ ಆಗಿದೆ. ಸೊ ಎಲ್ಲರೂ ಗಿಲ್ಲಿ ಮೇಲೆ ಟಾರ್ಗೆಟ್ ಮಾಡೋ ತರ ಅವ್ರು ಹೇಳ್ತಿದಾರೆ ಅಷ್ಟೇ. ಬಟ್ ಗಿಲ್ಲಿಯಿಂದ ಏನು ಯಾರು ಕೆಡ್ತಿಲ್ಲ. ಸೊ ಹಾಗಾಗಿ ಅಣ್ಣ, ನೀವು ಮೂಲತಃ ರೈತರಾಗಿ, ಅಂದ್ರೆ ನೀವು ರೈತನ ಮಗನೇ ಗೆಲ್ಬೇಕು ಅಂತ ನಿಮ್ಗೆ ಏನಾರು? ಇಲ್ಲ ಇಲ್ಲ ಇಲ್ಲ, ಇದು ನೋಡಿ, ಕರ್ನಾಟಕದಲ್ಲಿ ರೈತರು, ಅರ್ಚಕರು, ಕೂಲಿ ಮಾಡೋರು ಅದೆಲ್ಲ ಡಿಫ್ರೆಂಟ್ ಬೇರೆ. ಇದು ಒಂದು ನಾವ್ ಅಂತೀವಿ, ಅಲ್ಲಿ ಯಾರು ಕೆಟ್ಟವರಲ್ಲ. ಆ ಜಾಗ ಅವ್ರಿಗೆ ಆ ತರ ಮಾಡ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಮನುಷ್ಯನ್ಗೆ ಮೈಂಡ್ ಯಾವ ಟೈಮಲ್ಲಿ ಹೇಗಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಈ ಟೈಮಲ್ಲಿ ಒಂಥರ ಒಬ್ರು ಗ್ರೂಪ್ ವೈಸ್ ಮಾಡ್ಕೊಳ್ಳೋದು ಇರುತ್ತೆ. ಸೊ ಇವ್ರು ಅವ್ರ ತರ ಅವರು ಯಾರು ಹೇಳಿದ್ರು ಸತ್ಯನೇ ಹೇಳ್ತಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಅದ್ ಮೈಂಡು ಸ್ವಲ್ಪ ವಾಶಸ್ ಆಗಬಿಡುತ್ತೆ. ಸೊ ಎಲ್ಲಾರ್ಗು ನಾನೇ ಗೆಲ್ಬೇಕು ಅನ್ನೋದಿರುತ್ತೆ. ಸ್ವಲ್ಪ ಅವ್ರ ಬಗ್ಗೆ ಇವ್ರ ಬಗ್ಗೆ ಅದು ಕ್ಲಾಶ್ ಆದಾಗ ಸೊ ಅಲ್ಲಿ ಡಿಫ್ರೆಂಟ್ ಬಂದೇ ಬರುತ್ತೆ. 10% ಮಾತ್ರ ಯೂಸ್ ಮಾಡಿದ್ದಾನೆ, ಇನ್ನು 90% ಇದೆ ಅವನ ಕಲೆ. ಸೊ ಗಿಲ್ಲಿ ನಟಂದು. ಹೌದು, ಗಿಲ್ಲಿ ನಟ. ಬಡಬೈ ಮಾತಾಡ ಹಳ್ಳಿ ಇದೆ, ಆದ್ರೂ ಹಳ್ಳಿ ಇದೆ ಡೆಲ್ಲಿ ಆಳದ ಅಂತಾರಲ್ಲ, ಆ ರೀತಿ ಅವನು ಸಾಧನೆ ಮಾಡಷ್ಟು. ಸರ್, ಒಂದು ಈ ಬಿಗ್ ಬಾಸ್ ಈ ಸೀಸನ್ ಅಲ್ಲಿ ಅಶ್ವಿನಿ ಗೌಡ ಅನ್ನೋರೊಬ್ರು ಈಚೆ ಬಂದ್ಬಿಟ್ರೆ ಇನ್ನು ಮಿಕ್ಕವರೆಲ್ಲ ಒಂದು ಮನೆ ಮಕ್ಕಳಂಗೆ ನಗ್ನಾಗ್ತಾ ಶೋ ನಡೆಸ್ಕೊ ಹೋಯ್ತಾರೆ ಸರ್. ಇಲ್ಲಿ ಕಿತಾಪತಿ ತಂದಾಕಿ ಅವರಿಂದ ಇವ್ರಿಗೆ ಇವರಿಂದ ಅವ್ರಿಗೆ ಅಂತ ತಂದಾಕ್ತಾ ಇರೋದೇ ಅಶ್ವಿನಿ ಗೌಡ ಅವರು. ಆಯ್ತೆ, ಈಗ ಸ್ವಲ್ಪ ದಿವಸ ಈಗ ನೀವ್ ಹೇಳಿದ್ರಿ, ಯಾರು ನಮ್ಮ ಮಂಗಳೂರಿಂದ ಬಂದೈತೆ ರಕ್ಷಿತಾ ಅಂತ, ಆಯ್ತಾ, ಆ ಹುಡುಗಿನ ಸ್ವಲ್ಪ ದಿವಸ ಚೆನ್ನಾಗಿ ಇಟ್ಕೊಂಡು ಅವ್ರ ಪಕ್ಕದಲ್ಲೇ ಇಟ್ಕೊಂಡ್ರು. ಆ ಹುಡುಗಿ ಯಾವಾಗ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೀನು ಕೆಟ್ಟವಳು, ನೀ ಮಾಡ್ತಾ ಇರೋದ್ ಕೆಟ್ಟ ಕೆಲ್ಸ ಅಂತ ಇದ್ದಂಗೆ ಪುನಃ ದೂರ ತಳೆದ್ರು. ಹೇಳಿ, ಇಲ್ಲಿ ಏನಾಯ್ತೈತೆ ಅಂದ್ರೆ ಒಳ್ಳೆತನದಲ್ಲಿ ಡೈರೆಕ್ಟ್ ಆಗಿ ಏನು ಹಾರ್ಟ್ ಇಂದ ಬರ್ತದೆ ಮಾತು, ಆ ಮಾತಾಡೋರ್ ಕಂಡ್ರೆ ಒಬ್ರಿಗೆ ಆಯ್ತಾ ಇಲ್ಲ. ಅದು ಆಯ್ತಾ ಇಲ್ದೇ ಇರೋದ್ರಿಂದ ಅವರು ಸಹಿಸ್ತಾ ಇಲ್ಲ. ಅದು ಸಹಿಸ್ತೇ ಇರೋದ್ರಿಂದ ಅವ್ರೊಬ್ರು ಎಲ್ಲಾರ್ಗು ಎತ್ಲಿ ಕಟ್ತಾವ್ರೆ. ಹೇಳಿ, ಪ್ರಕಾರ ಫೈನಲ್ ಲಿಸ್ಟ್ ಬಂದು ಗಿಲ್ಲಿ, ಮತ್ತೆ ರಘು, ಮತ್ತೆ ಅವಳು ಕಾವ್ಯ, ಮತ್ತೆ ಹರ್ಷಿತಾ, ಇನ್ನೊಬ್ರು ಬಂದು ಚಂದನ್. ಸರ್, ಸೈಲೆಂಟ್ ಕಿಲ್ಲರ್ ಅವರು ತರ ಇದ್ರೆ ಬಿಗ್ ಬಾಸ್ ಹೊಡೆದುಕೊಂಡೋಯ್ತಾರೆ ಸರ್. ಯಾಕೆಂದ್ರೆ ಯಾರ ಸವೇಸಕ್ಕೂ ಹೋಯ್ತಾ ಇಲ್ಲ, ಅವ್ನು ಯಾರ ವಿಚಾರನೂ ಕೇಳ್ತಾ ಇಲ್ಲ. ಎಲ್ಲಾರ ಜೊತೆ ನಗ್ನಾಗ್ತೋಗ್ ಚೆನ್ನಾಗ ಅವನೇ, ಗಿಲ್ಲಿ ಜೊತೆನೂ ಚೆನ್ನಾಗವನೆ, ಅಶ್ವಿನಿ ಗೌಡನ್ ಜೊತೆ ಅವ್ರ ಜೊತೆನೂ ಚೆನ್ನಾಗವನೆ, ಎಲ್ಲಾರ ಜೊತೆನೂ ಚೆನ್ನಾಗವ್ರೆ. ಅದರಿಂದ ಏನಾಯ್ತೈತೆ ಹೇಳಿ, ಅವ್ರು ಆರಾಮಾಗಿ ಮೂವ್ ಆಯ್ತವ್ರೆ. ಗಿಲ್ಲಿನೂ ಅದೇ ಲೆಕ್ಕಾಚಾರದಲ್ಲಿ ಎಲ್ಲಾರನ್ನೂ ನಗ್ಸ್ಬೇಕು ಅಂದ್ಬಿಟ್ಟು ನಗ್ಸ್ತಾವನೆ. ಈ ಅಶ್ವಿನಿ ಗೌಡ ಅವರು ಅವ್ನಿಗೆ ಎತ್ಲಿ ಕಟ್ಟಿ ಮಡಗ್ತಾ ಇದ್ದಾರೆ.